ಎಲ್ರಿಗೂ. ಕರ್ನಾಟಕ ವಿದ್ಯಾರ್ಥಿ ಕೂಟ ಅಂತ ಏನು ಹರೀಶ್ ಅವರು, ಹರ್ಷ ಲಕ್ಷ್ಮಣ್ ಅವರು ಮತ್ತು ದಿವ್ಯಾ ಕೆ ಮೂರ್ತಿ ಅವರು ಮಾಡಿಕೊಂಡಿದ್ದಾರೆ, ಇದು ಒಂದು ನಾಡಿಗೆ ಒಂದು ದೊಡ್ಡ ಕೊಡುಗೆಯಾಗಿ ಸೇವೆ ಸಲ್ಲಿಸ್ತಾ ಇರುವಂತಹ ಒಂದು ಸಂಸ್ಥೆ. ಅವರ ವೃತ್ತಿ ಜೊತೆಗೆ ಪ್ರವೃತ್ತಿ ರೀತಿಯಲ್ಲಿ ಮಾಡಿಕೊಂಡು ಇಡೀ ನಾಡಿನಾದ್ಯಂತ ಯುವ ಜನಾಂಗಕ್ಕೆ ಒಂದು ರಕ್ತದ ದಾನದ ಅವಶ್ಯಕತೆಯನ್ನು ತಿಳಿಸುವಂಥದ್ದು. ಆ ಮೂಲಕ ರಕ್ತದ ಅವಶ್ಯಕತೆ ಇರೋ ಅಂಥವರಿಗೆ ರಕ್ತದಾನ ಮಾಡೋದಕ್ಕೆ ಪ್ರೇರೇಪಣೆ ಮಾಡೋದಕ್ಕೆ ಅರಿವಿನ ಕಾರ್ಯಕ್ರಮ ಮೂಡಿಸೋದ್ರ ಜೊತೆಗೆ ಪ್ರಶಸ್ತಿಗಳನ್ನು ಕೊಡೋದಿದೆಯಲ್ಲ, ಆ ನಿಟ್ಟಿನಲ್ಲಿ WBC, RBC ಮತ್ತು ಹೆಚ್ಚು ರಕ್ತದಾನ ಮಾಡಿದಂತಹ ವ್ಯಕ್ತಿಗಳನ್ನು ಗುರುತಿಸಿ ಅವರಿಗೆ ಪ್ರಶಸ್ತಿಯನ್ನು ಕೊಡೋದ್ರ ಮುಖಾಂತರ ಇನ್ನೂ ಹೆಚ್ಚು ಹೆಚ್ಚು ಪ್ರೇರಣೆ ಆಗೋ ಹಾಗೆ ಮಾಡುವಂಥದ್ದು. ಈ ಹರ್ಷ ದಂಪತಿಗಳು ಮತ್ತು ಹರೀಶ್ ಸರ್ ಅವರು ಮತ್ತು ಅವರ ತಂಡ ಏನಿದೆ, ಇದು ಸ್ವಂತವಾಗಿ ಖರ್ಚು ಹಾಕ್ಕೊಂಡು ಹಗಲು ರಾತ್ರಿ ಈ ನಿಟ್ಟಿನಲ್ಲಿ ಎಲ್ಲ ಇಡೀ ಸಮಾಜವನ್ನು ಮೋಟಿವೇಟ್ ಮಾಡ್ತಾ ಬ್ಲಡ್ ಕೊರತೆ ಇರುವಂಥವರಿಗೆ ಅಥವಾ ಯಾವ ಹಾಸ್ಪಿಟ್ಲಲ್ಲಿ ಯಾವ ರೀತಿಯ ಬ್ಲಡ್ ಬೇಕು ಅನ್ನೋದ್ರ ಬಗ್ಗೆ ಕಾಲೇಜ್ಗಳಿಗೆ ಹೋಗುವಂಥದ್ದು, ಸಂಘ ಸಂಸ್ಥೆಗಳಿಗೆ ಹೋಗುವಂಥದ್ದು, ಹೋಗಿ ಅವರಿಗೆ ಪ್ರೋತ್ಸಾಹ ಕೊಡುವಂತಹ ಇಂಥ ಅತ್ಯುತ್ತಮ ಕಾರ್ಯಕ್ರಮವನ್ನು ಅದು ಬ್ಲಡ್ ಡೋನರ್ ಡೇ ಅನ್ನೋ ಹೆಸರಲ್ಲಿ ಮಾಡ್ತಾ ಸಮಾಜ ಸೇವೆ ಮಾಡ್ತಾ ಇರುವಂಥದ್ದು ನನಗಂತೂ ವೈಯಕ್ತಿಕವಾಗಿ ತುಂಬ ಖುಷಿಯಾಗಿದೆ. ಇವತ್ತು ನಮ್ಮ ಕಾಲೇಜಿನಲ್ಲಿ ಇಂಥ ಒಂದು ಒಳ್ಳೆ ವರ್ಲ್ಡ್ ಬ್ಲಡ್ ಡೋನರ್ ಡೇಯನ್ನು ಆಚರಣೆ ಮಾಡಿದ್ದಾರೆ. ಇದರಿಂದ ಸುಮಾರು 200 ವಿದ್ಯಾರ್ಥಿನಿಯರಿಗೆ ಬ್ಲಡ್ಡಿನ ಅವಶ್ಯಕತೆ ಏನು, ನಾವು ಬ್ಲಡ್ ದಾನ ಮಾಡೋದ್ರಿಂದ ಎಷ್ಟೆಲ್ಲ ಜೀವಗಳನ್ನು ಉಳಿಸಬಹುದು ಅನ್ನುವಂತಹ ಅರಿವು ಮೂಡಿದೆ. ಅದರಲ್ಲೂ ಅರಿವು ಮೂಡಿಸಿದ್ದು ಯಾರಿಂದ? ನಾಡಿನ ಶ್ರೇಷ್ಠ ಪೊಲೀಸ್ ನಿವೃತ್ತ ಅಧಿಕಾರಿ ಗೋಪಾಲ್ ಬಿ ಹೊಸೂರವರು, ಆಮೇಲೆ ರಾಷ್ಟ್ರೀಯ ಸೇವಾ ಯೋಜನಾ ಘಟಕದ ರಾಜ್ಯ ಘಟಕದ ಅಧ್ಯಕ್ಷರಾದಂಥ ಪ್ರತಾಪ್ ಲಿಂಗಯ್ಯ ಅವರು, ಇಂತಹ ಶ್ರೇಷ್ಠ ಗಣ್ಯರನ್ನು ಕರೆಸಿ ಅವ್ರ ಮುಖಾಂತರ ರಕ್ತದ ಬಗ್ಗೆ ಅರಿವು, ರಕ್ತದಾನದ ಬಗ್ಗೆ ಅರಿವನ್ನು ಮೂಡಿಸಿ ಇವತ್ತು ಮಕ್ಕಳಿಗೆ ಮೋಟಿವೇಟ್ ಮಾಡಿರೋವಂಥದ್ದಿದೆಯಲ್ಲ, ಜೊತೆಗೆ ಆ ಮಕ್ಕಳಿಗೆ ಅರಿವನ್ನು ಮೂಡಿಸಿದ್ದಕ್ಕೆ ಒಂದು ಸರ್ಟಿಫಿಕೇಟ್ ಕೊಟ್ಟು ಪ್ರೋತ್ಸಾಹ ಕೊಡೋದಿದೆಯಲ್ಲ, ಇದು ಸಾಮಾನ್ಯದ ಕೆಲಸ ಅಲ್ಲ, ಇದು ಸಾಮಾನ್ಯ ಸೇವೆ ಅಲ್ಲ, ಏನೇನೋ ಮಾಡೋದಲ್ಲ. ಇಂಥ ಸಮಾಜಕ್ಕೆ ಅತ್ಯಂತ ಅಗತ್ಯವಾಗಿರುವಂತಹ ಸೇವೆಯನ್ನು ಮಾಡೋದ್ರ ಮುಖಾಂತರ ಸಮಾಜ ಸೇವೆ ಮಾಡೋದು ಅನ್ನಿಸ್ಕೊಳ್ಳೋದಿದೆಯಲ್ಲ, ಇದು ನಿಜಕ್ಕೂ ಮೆಚ್ಚುಗೆಯಾಗುವಂಥ ಕೆಲಸ. ಇವತ್ತು ನಮ್ಮ ಕಾಲೇಜಿನಲ್ಲಿ ಇದು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಸುವ್ಯವಸ್ಥಿತವಾಗಿ ಗಣ್ಯರಿಂದ ಇಂಥ ಒಂದು ಅರಿವಿನ ಕಾರ್ಯಕ್ರಮ ಆಗಿದೆ. ಈ ಕಾರಣಕ್ಕೆ ನಾನು KVK ತಂಡಕ್ಕೆ, ಕರ್ನಾಟಕ ವಿದ್ಯಾರ್ಥಿ ಕೂಟದ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳು, ಕಾರ್ಯದರ್ಶಿಗಳು, ಖಜಾಂಚಿಗಳು ಒಳಗೊಂಡು ಎಲ್ಲ ಸದಸ್ಯರನ್ನೂ ಕೂಡ ನಾನು ಅಭಿನಂದಿಸ್ತೀನಿ. ಇಂಥ ಸೇವೆ ನಿಮ್ಮಿಂದ ನಾಡಿಗೆ ಯಥೇಚ್ಛವಾಗಿ ಆಗಲಿ, ಇನ್ನೂ ಆಗ್ತಾ ಇರಲಿ ಅಂತ ನಾನು ಬಯಸ್ತೇನೆ. ಧನ್ಯವಾದ.